ಇನ್ನು ಕ್ಷಣ ಕ್ಷಣಕ್ಕೂ ಬೇಕರ ಆಗ್ತಾ ಇದೆ ಇರಾನ್ ಇಸ್ರೇಲ್ನ ಯುದ್ಧ. ಇರಾನ್ ನಾಯಕ ಖಮೇನಿ ಹತ್ಯೆಯಾದ್ರೂ ಆರದ ಇಸ್ರೇಲ್ ಅಂದ್ರೆ ಇರಾನ್ ಕಿಚ್ಚು. ಒಂದ್ ಕಡೆ ಇರಾನ್, ಮತ್ತೊಂದ್ ಕಡೆ ಇಸ್ರೇಲ್. ಇಸ್ರೇಲ್ ಅಂತೂ ಬಿಡ್ತಾನೆ ಇಲ್ಲ. ಎಲ್ಲೋ ಒಂದ್ ಕಡೆ ಖಮೇನಿ ಹತ್ಯೆ ಆದ ನಂತರ ಇಸ್ರೇಲ್ ಸೈಲೆಂಟ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ, ಬಟ್ ಇಸ್ರೇಲ್ ಸೈಲೆಂಟ್ ಆಗಿಲ್ಲ. ಇಸ್ರೇಲ್ ಅಮೆರಿಕ ಅಟ್ಯಾಕ್ಗೆ 550 ಜನ ಸಾವನ್ನಪ್ಪಿದ್ದಾರೆ. ಇರಾನ್ನ ಸುಮಾರು 550ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದು ಇರಾನಿಯನ್ ರೆಡ್ ಕ್ರೆಸೆಂಟ್ ಸೊಸೈಟಿಯಿಂದ ವರದಿ ಬಂದಿದೆ. ಇರಾನ್ ಮಿಸೈಲ್ ನೆಲೆಗಳನ್ನೇ ಇಸ್ರೇಲ್ ಧ್ವಂಸ ಮಾಡಿ ಹಾಕಿದೆ. B2 ಬಾಂಬ್ಗಳಿಂದ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಾಗಿರೋದು. ಕ್ಷಣ ಕ್ಷಣಕ್ಕೂ ಇರಾನ್ ಇಸ್ರೇಲ್ ಯುದ್ಧ ಭೀಕರವಾಗಿದೆ. ಇರಾನ್ ನಾಯಕ ಖಮೇನಿ ಹತ್ಯೆ ಆದ್ರೂ ಇಸ್ರೇಲ್ ಕಿಚ್ಚು ಮಾತ್ರ ಆರಿಲ್ಲ. ಇಸ್ರೇಲ್ ಅಮೆರಿಕ ಅಟ್ಯಾಕ್ಗೆ 550 ಜನ ಸಾವನ್ನಪ್ಪಿದ್ದಾರೆ. ಈಗ ಇರಾನ್ನ ಸುಮಾರು 550ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವುದಿಲ್ಲಿ. ಇರಾನಿಯನ್ ರೆಡ್ ಕ್ರೆಸೆಂಟ್ ಸೊಸೈಟಿಯಿಂದ ಬಂದಿರುವಂತ ವರದಿ ಇದು. ಯಾವ ರೀತಿಯಾಗಿ ದಾಳಿ ಆಗ್ತಾ ಇದೆ, ಎಲ್ಲೆಲ್ಲಿ ಮಿಸೈಲ್ಗಳು ಬೀಳ್ತಾ ಇದ್ದಾವೆ, ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ, ನಾವು ಗಮನಿಸ್ತಾನೆ ಇದ್ದೀವಿ. ಬಟ್ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸೋದಕ್ಕೆ ಶುರುವಾಯಿತು. ಮೇ ಬಿ ದಾಳಿ ಎಲ್ಲಿವರೆಗೂ ನಡೆಯುತ್ತೆ, ಅಲ್ಲಿನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡೋವರೆಗೂ ಕೂಡ ಈ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ. ಬಟ್ ಈಗಾಗಲೇ ಆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾವೆ ಅಮೆರಿಕ ಮತ್ತು ಇಸ್ರೇಲ್. ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಖಮೇನಿ ಹತ್ಯೆ ಆದ ನಂತರವೂ ಕೂಡ ಇಸ್ರೇಲ್ನ ಕಿಚ್ಚು ಆರಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕೆ ಈ ರೀತಿಯಾಗಿ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದೆ ಇಸ್ರೇಲ್ ಇರಾನ್ ಮೇಲೆ? ಹೌದು, ಇರಾನ್ ಇಸ್ರೇಲ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡುತ್ತೆ ಮತ್ತು ಇಸ್ರೇಲ್ ಅನ್ನೋ ದೇಶ ಈ ಭೂಪಟದಲ್ಲಿ, ಜಗತ್ತಿನ ಭೂಪಟದಲ್ಲಿ ಇರದೇ ಇರೋ ತರ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಹಠ ತೊಟ್ಟಿದೆ. ಬಟ್ ಈಗ ಹೆಂಗಾಗ್ತಾ ಇದೆ, ಇರಾನ್ ದೇಶವೇ ಇಲ್ಲವಾಗಿಸ್ಬಿಡ್ತೀವಿ ಅನ್ನೋ ಲೆಕ್ಕದಲ್ಲಿ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಅಮೆರಿಕ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ಗೆ ಇರಾನ್ ತಲ್ಲಣಗೊಂಡಿದೆ. ಈಗ ಇರಾನ್ನಲ್ಲಿ ಪರಮಾಣು ವಿಕಿರಣ ಸೋರಿಕೆ ಸಾಧ್ಯತೆ. ಆತಂಕ ವ್ಯಕ್ತಪಡಿಸಿದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ. ಅಣು ವಿಕಿರಣ ಸೋರಿಕೆ ಆದ್ರೆ ಭಾರಿ ವಿನಾಶ ಸೃಷ್ಟಿಯಾಗುತ್ತೆ. ಅಮೆರಿಕ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ಗೆ ಇರಾನ್ ತಲ್ಲಣಗೊಂಡಿದೆ. ಈಗ ಇರಾನ್ನಲ್ಲಿ ಪರಮಾಣು ವಿಕಿರಣ ಸೋರಿಕೆ ಆಗುವಂತ ಸಾಧ್ಯತೆ ಇದೆ. ನಿರಂತರವಾಗಿ ದಾಳಿ, ಎಲ್ಲಿ ನೋಡಿದ್ರು ಬಾಂಬು, ಮಿಸೈಲ್ಗಳ ದಾಳಿ. ಸೊ ಹಂಗಾಗಿನೇ ಒಂದು ಆತಂಕ ಅಂತೂ ಇದ್ದೇ ಇದೆ. ಅಣು ವಿಕಿರಣ ಸೋರಿಕೆ ಆಗಿಬಿಟ್ರೆ ಕತೆ ಏನು ಅಂತ ಹೇಳಿ. ಈ ಅಣು ವಿಕಿರಣ ಸೋರಿಕೆ ಆಗುವ ಕಥೆಯನ್ನ ನಾವು ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಲ್ಲ ಮೊನ್ನೆ ಯುದ್ಧ, ಆಪರೇಷನ್ ಸಿಂಧೂರ್, ಆ ಸಂದರ್ಭದಲ್ಲಿ ಕೇಳ್ಪಟ್ಟಿದ್ವಿ. ಅಮೆರಿಕದ ಅಂದ್ರೆ ಪಾಕಿಸ್ತಾನದ ಅಣು ವಿಕಿರಣ ಸೋರಿಕೆ ಆಗುವ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ. ಬಟ್ ಅದೆಲ್ಲ ಆಯ್ತಾ ಇಲ್ವಾ ಅದಕ್ಕೆ ಸ್ಪಷ್ಟತೆ ಅಂತೂ ಸಿಗ್ಲಿಲ್ಲ. ಬಟ್ ಇಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಹಾಗಾಗಿನೇ ಈ ಆತಂಕ ಅಂತೂ ಇದ್ದೇ ಇದೆ.